ನಮ್ಮ ಜೀವನವನ್ನು ಪೋಷಿಸುವ ಮಹಾಮಾತೆ ಗೋಮಾತೆ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಗೋವನ್ನು ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತಿದೆ. ಗಾವೋ ವಿಶ್ವಸ್ಯ ಮಾತರಃ ಎಂದು ಪೂಜಿಸುವವರು ನಾವು. ವೈಭವಶೀಲ ಭಾರತವಾಗಬೇಕಾದರೆ ಇಲ್ಲಿ ಗೋವುಗಳ ಉನ್ನತಿ ಆಗಲೇಬೇಕು ಅಂತ ಸಾಮ್ರಾಟ್ ಅಶೋಕ ಕೂಡ ಹೇಳಿದ್ದ. ಮುಖ್ಯವಾಗಿ ನಮ್ಮ ದೇಶೀಯ ತಳಿಯ ಗೋವುಗಳು ಪರಮ ಶ್ರೇಷ್ಠತೆಯನ್ನು ಹೊಂದಿವೆ. ಅವುಗಳ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗೋಮಯ, ಗೋಮೂತ್ರ ಎಲ್ಲವೂ ಔಷಧಯುಕ್ತವಾಗಿದ್ದು ಸರ್ವ ರೋಗಹಾರಕಗಳಾಗಿವೆ. ವೇದಗಳ ಕಾಲದಿಂದಲೂ ಗೋವುಗಳು ಹೊಂದಿರುವ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಅವುಗಳನ್ನು ರಾಜ್ಯ ಮಾತಾ ಗೋಮಾತಾ ಎಂದು ಘೋಷಿಸಿರುವುದಾಗಿ ಮಹಾರಾಷ್ಟ್ರ ಸರ್ಕಾರದ ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮಾನವನ ಪೋಷಣೆಯಲ್ಲಿ ದೇಶಿ ಹಸುವಿನ ಹಾಲಿನ ಪ್ರಾಮುಖ್ಯತೆ, ಆಯುರ್ವೇದ ಮತ್ತು ಪಂಚಗವ್ಯ ಚಿಕಿತ್ಸೆ ಮತ್ತು ಸಾವಯವ ಕೃಷಿಯಲ್ಲಿ ಹಸುವಿನ ಗೊಬ್ಬರದ ಬಳಕೆ ಇತ್ಯಾದಿ ಅಂಶಗಳನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಲ್ಲಿನ ಸರ್ಕಾರದ ನಿರ್ಣಯ ತಿಳಿಸಿದೆ. ಇದಲ್ಲದೆ ಗೋಶಾಲೆಗಳಲ್ಲಿ ದೇಶಿ ಹಸುಗಳನ್ನು ಸಾಕಲು ನೆರವು ನೀಡಲಾಗುವುದು ಎಂದು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಈ ನಿರ್ಧಾರ ನಮ್ಮ ದೇಶದ ಎಲ್ಲ ರಾಜ್ಯಗಳು ಪಾಲಿಸಬೇಕಾದ ಅತಿ ಅಗತ್ಯದ ನಿರ್ಧಾರವಾಗಿದೆ. ಗೋವಿಲ್ಲದೆ ನಾವಿಲ್ಲ ಎಂಬ ಸತ್ಯವನ್ನು ಎಲ್ಲರೂ ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ.